ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಜೀವನ ಒಂದು ಸುಂದರವಾದಂತಹ ಪಯಣ. ಇದರಲ್ಲಿ ಕಲಿಕೆ ಜೊತೆಗೆ ನಮ್ಮ ಅನುಭವಗಳ ಸರಣಿ ಅಂತ ನಾವು ಹೇಳ್ತೀವಿ. ಸುಖ, ದುಃಖ, ನೋವು, ನಲಿವು ಇದೆಲ್ಲದರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತು ಈ ಒಂದು ಹೃದಯಾಘಾತಗಳು ಸಾಕಷ್ಟು ಸಾಮಾನ್ಯವಾಗಿ ತುಂಬ ಜನರಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಯಾಕೆ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ? ಜೊತೆಗೆ ವೆರಿಕೋಸ್ ವೇನ್ನಿಂದ ಸಾಕಷ್ಟು ಜನ ಇವತ್ತು ಬಳಲ್ತಾ ಇದ್ದಾರೆ. ಯಾಕೆ ಈ ವೆರಿಕೋಸ್ ವೇನ್ ಸ್ಟಾರ್ಟ್ ಆಗುತ್ತೆ? ಜೊತೆಗೆ ಯಾಕೆ ಇದು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಒಂದು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ? ಜೊತೆಗೆ ಇವತ್ತು ಸ್ಪೈನಲ್ ಕಾರ್ಡ್ನ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಬೆನ್ನು ಹುರಿ ಅಂತ ನಾವು ಹೇಳ್ತೀವಿ. ಇದು ಇವತ್ತು ತುಂಬ ಜನರನ್ನು ಕಾಡ್ತಾ ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಭ್ಯೋ ನಮಃ. ಓಕೆ, ಇವತ್ತು ನಾವು ಖುಷಿಯಾಗಿದ್ದರೆ ನಮ್ಮ ಹಾರ್ಟ್ ಖುಷಿಯಾಗಿರುತ್ತೆ ಅಂತ ನಾವು ಹೇಳ್ತೀವಿ ಸರ್. ಆದರೆ ನಮ್ಮ ಹಾರ್ಟ್ಗೆ ಇವತ್ತಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿನಿತ್ಯ ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಹೋಗ್ತೀವಿ. ಕೆಲವರಿಗೆ ಬೈಕ್ ಓಡಿಸ್ಬೇಕಾದ್ರೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಸೊ ಯಾಕೆ ಈ ಸಡನ್ ಆಗಿ ಮೂಮೆಂಟ್ ನಡೆಯುತ್ತೆ ಅಂತ? ಇದೆಲ್ಲವೂ ಹೇಳಬೇಕು ಅಂದರೆ ಬರೀ ನಮ್ಮ ಆಹಾರ ಪದ್ಧತಿ ಭಾಳ ನಂಬರ್ ಒನ್. ಆಹಾರ ಪದ್ಧತಿ ಅಂದರೆ ಎಷ್ಟು ಹದಗೆಟ್ಟು ಹೋಗಿದೆ ಅಂದರೆ ನಮ್ಮಲ್ಲಿ ನಾನ್ ವೆಜ್ ಪ್ರಿಯರಾದ್ದರಿಂದ ಅವರು ರಾಗಿ ಮುದ್ದೆ, ಅನ್ನ ಮತ್ತು ಸಾರು ಅದನ್ನು ತಿನ್ನೋದು ಭಾಳ ಜನ ತಿಂತಾರೆ. ಅದ್ರ ಜೊತೆಯಲ್ಲಿ ಚಪಾತಿ ತಿಂತಾರೆ. ಈ ರಾಗಿ ಮುದ್ದೆ ತಿನ್ನೋದ್ರಲ್ಲಿ ಭಾಳ ಒಳ್ಳೆಯದು. ಚಪಾತಿ ಮತ್ತು ಅನ್ನದಲ್ಲಿ ತಿನ್ನೋದು ಒಳ್ಳೆಯದೇ. ಆದರೆ ಗ್ರೇವಿ ಅನ್ನೋದೇನಿದೆ, ನಾನ್ ವೆಜ್ ಗ್ರೇವಿ, ಆ ಗ್ರೇವಿನ ಹಾಕಿ ಜಾಸ್ತಿ ಜನ ಹಾಸನಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ಭಾಳ ಜನ ಅದಕ್ಕೆ ಒಲವು ಜಾಸ್ತಿ ಕೊಡ್ತಾ ಇದ್ದಾರೆ. ಈ ಒಲುವಿಂದನೇ ಅದು ಏನಾಗುತ್ತೆ ಅಂದರೆ 20 ವರ್ಷ ಆದ ಮಕ್ಕಳು 20 ವರ್ಷ ಆದಮೇಲೆ ಅವ್ರವ್ರ ಅಭ್ಯಾಸ ಅದನ್ನು ಜಾಸ್ತಿ ಮಾಡ್ತಾ ಹೋದಾಗ ಅವರು ಎಕ್ಸಸೈಸ್ ಅನ್ನೋದೇ ಮರ್ತೋಗ್ಬಿಡ್ತಾರೆ. ಆ ಎಕ್ಸಸೈಸ್ ಮರ್ತೋದಾಗ ನಂಬಿಕೆ ಅನ್ನೋದೇ ಕಳ್ಕೊತಾರೆ. ನಾನು ಎಕ್ಸಸೈಸ್ ಹೋಗಲಿಲ್ಲ, ಪರವಾಗಿಲ್ಲ, ನಾಳೆ ಹೋಗೋಣ, ನಾಳೆ ಭಾನುವಾರ ಆವಾಗ ಹೋಗೋಣ, ಇವಾಗ ಹೋಗೋಣ ಅಂತ ತಳ್ತಾರೆ ದಿನ. ಈ ದಿನಗಳು ತಳ್ಳೋದ್ರಿಂದನೇ ಇದು ಡ್ಯಾಮೇಜಸ್ ಅಂತೀವಿ ಅದನ್ನು. ಆ ಡ್ಯಾಮೇಜಸ್ ಆಗೋದೇ ಅದರಲ್ಲಿ. ಕಾರ್ ಓಡಿಸ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಬೀಳ್ತಾರೆ. ಬಸ್ ಓಡಿಸ್ಬೇಕಾದ್ರೆ ಡ್ರೈವರ್ಗಳು ಭಾಳ ಜನ ಸತ್ತಿದ್ದಾರೆ. ಆಟೋ ರಿಕ್ಷಾ ಡ್ರೈವರ್ಗಳು ಸತ್ತಿದ್ದಾರೆ. ಸ್ಕೂಟ್ರ್ ಓಡಿಸೋ ಹುಡುಗರು ಸತ್ತಿದ್ದಾರೆ. ಮಕ್ಕಳು ಡ್ಯಾನ್ಸ್ ಆಡಬೇಕಾದ್ರೂ ಸಾಯ್ತಾ ಇದ್ದಾರೆ. ಇದೆಲ್ಲ ಯಾಕೆ ಏನು ಅಂದರೆ ಆಹಾರ ಪದ್ಧತಿನೇ ಇಂಪಾರ್ಟೆಂಟ್. ಈ ಆಹಾರ ಪದ್ಧತಿ ಒಂದು ನಿಯಮದಲ್ಲಿ ಬಂದುಬಿಟ್ರೆ ಅಪ್ಪ ಅಮ್ಮ ಏನು ಅಡುಗೆ ಮಾಡ್ತಾರೆ ಆ ಅಡುಗೆನ ನಿವಾರಣೆ ಮಾಡಿಬಿಟ್ರೆ ಸಾಕಾಗಿದೆ. ಆದರೆ ನಿಮಗೆ ಇಲ್ಲಾಂದರೆ ಹೋಟ್ಲಲ್ಲಿ ತಿನ್ನೋದು, ಫುಟ್ಬಾತಲ್ಲಿ ತಿನ್ನೋದು, ಅಂಗಡಿಗಳಲ್ಲಿ ತಿನ್ನೋದು ಎಲ್ಲ ಕೆಮಿಕಲ್ ಬೇಸ್. ಪ್ರತಿ ಒಂದನ್ನು ಕೆಮಿಕಲಿಂದನೇ ಮಾಡ್ತಿದ್ದಾರೆ. ಬೋಂಡಾ ಬಜ್ಜಿ ಕಾಯಿಸೋದನ್ನು ಸೆಕೆಂಡ್ ಹ್ಯಾಂಡ್ ಆಯಿಲಿಂದನೇ ಮಾಡ್ತಿದ್ದಾರೆ. ಈ ಎಲ್ಲ ಕಾರಣ ಮಕ್ಕಳಿಗೆ ಹಾಳಾಗ್ತಾ ಇರೋದು. ನಾವು ಮುಂಚೆ ಹೇಳ್ತಾ ಇದ್ದಿದ್ದು ಏನಂದ್ರೆ ಹಾರ್ಟ್ ಅಟ್ಯಾಕ್ ಆಯಿತು, ರಾಜರ ಮನೆಗೆ ಬರೋದು, ರಾಜರ ಸಂತಾನ ಅಂತ ಇದ್ದರು. ಇವಾಗ ಏನಾಗಿದೆ ಅಂದರೆ ಬಡವ್ರ ಮನೆಯಲ್ಲೂ ಆ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಈ ಸಡನ್ನಾಗಿ ಯಾಕೆ ಸರಿ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ? ಅಂದರೆ ಅವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗಲ್ವಾ? ಸ್ಟಾರ್ಟಿಂಗ್ ಎದೆನೋ ಬರುವಂಥದ್ದು ಅಥವಾ ಬೇರೆ ಬೇರೆ ಏನಾದರೂ ರೀಸನ್? ಇಲ್ಲ, ಎದೆನೋ ಬಂದ್ರೂ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಗ್ಯಾಸ್ ಅಂತ ಹೇಳ್ತಾರೆ. ಭಾಳ ಜನ ಕೆಟ್ಟದಾಗಿ ಅನುಭವ ಆಗ್ತಿರೋದು ಬರೀ ಗ್ಯಾಸ್. ಅಪ್ಪ ನನಗಿನ್ನೇನಿಲ್ಲ, ಊಟ ಅದು ಜಾಸ್ತಿ ಆಗೋಯ್ತು, ನಿನ್ನೆ ಅದು ತಿಂದೆ, ಅದಕ್ಕೆ ಇದು ಗ್ಯಾಸು. ಈ ಗ್ಯಾಸೇ ಹಾರ್ಟ್ ಅಟ್ಯಾಕ್ ಆಗೋದು. ಗ್ಯಾಸಿಂದನೇ ಮೂಲ ಕಾರಣ. ಗ್ಯಾಸ್ ಯಾವಾಗ ರಿಲೀಫ್ ಆಯಿತು ಅಂದರೆ ಎಲ್ಲ ಸರಿ ಹೋಗುತ್ತೆ. ರಿಲೀಫ್ ಆಗಲ್ಲ. ಅವರು ಸ್ಪೈಸಿ ತಿಂದಿರ್ಬೋದು, ನಾನ್ ವೆಜ್ಜದೇನೋ ತಿಂದಿರ್ಬೋದು, ಇಲ್ಲ ಸಿಕ್ಕಾಪಟ್ಟೆ ಖಾರದ ಪದಾರ್ಥಗಳು ತಿಂದಿರ್ಬೋದು. ಈ ಮಂಡ್ಯಕ್ಕಿನಲ್ಲೆಲ್ಲ ಮಾಡಿಕೊಡ್ತಾರೆ. ಮಂಡ್ಯಕ್ಕೆ ಅಂತೀನಿ, ಮೆಣಸಿನ್ಕಾಯಿ ಅಂತೀವಿ. ನೀವು ಉತ್ತರ ಕರ್ನಾಟಕದಲ್ಲೆಲ್ಲ ಮೆಣಸಿನ್ಕಾಯಿ ಜಾಸ್ತಿ ಇರ್ತದೆ. ಅಲ್ಲಲ್ಲಿ ಆ ಪದ್ಧತಿ ಇದ್ದಾಗ ಅಲ್ಲಲ್ಲಿ ಸರಿ ಹೋಗುತ್ತೆ. ಇವರು ಇಲ್ಲಿಂದ ಹೋಗಿ ಅದೆಲ್ಲ ಮಾಡಿದಾಗ ಈ ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಉದಾಹರಣೆ ಏನು ಅಂದರೆ ರಕ್ತ ಚಲನೆ ಹೇಗೆ ಆಗಬೇಕೋ ಆಗದೇ ಇದ್ರೇ ಅದು ತೊಂದರೆ ಆಗೋದು. ಚಲನೆ ಆಗಿಬಿಟ್ರೆ ರಕ್ತ ತೊಂದರೆಗಳಾಗಲ್ಲ, BP ರೈಸ್ ಆಗಲ್ಲ, ನಾರ್ಮಲ್ ಆಗ್ತದೆ. ಯಾವಾಗ ಇದು ಸಡನ್ನಾಗಿ ಡ್ಯಾನ್ಸ್ ಆಡೋದು, ಸಡನ್ನಾಗಿ ಇದು ಹೋಗೋದು, ಟೆನ್ಷನ್ನಿಂದ ನಾನು ಅರ್ಜೆಂಟಾಗಿ ಅಲ್ಲಿ ಬ್ಯಾಂಕ್ ಹೋಗಬೇಕು, ಮನೆಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ಇಲ್ಲ ನಂದು ಅಟೆಂಡೆನ್ಸ್ ಹೋಗುತ್ತೆ ಅಂತ ಹೇಳೋ ಜನಗಳಿಗೆ ನಾವೇನು ಹೇಳೋಕ್ಕಾಗಲ್ಲ. ಅದು
ನಿಧಾನವಾಗಿ ಎಲ್ಲ ಕೆಲಸ ಮಾಡಿ ಸಶಸ್ತ್ರವಾಗಿ ಇರ್ತದೆ. ಹೌದು, ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ ಹಾಸನ ಮತ್ತು ಮಂಡ್ಯಗಳಲ್ಲಿ ಇದು ಜಾಸ್ತಿ ಕಂಡು ಬರ್ತಾ ಇರುವಂಥದ್ದು ಇತ್ತೀಚೆಗೆ. ಹಾಸನದಲ್ಲಿ ನಾವು ಈಗಾಗಲೇ ನೋಡಿದ್ರೆ ಒಂದು ಕಳೆದ ಒಂದು 8 ದಿನಗಳ ಒಂದು ಬೆಳವಣಿಗೆ ನೋಡಿದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೆ ಸರ್? ಅಲ್ಲ, ಯಾಕೆಂದರೆ ಅದೇ ಪದ್ಧತಿ, ಅವರವರ ಪದ್ಧತಿ. ಯಾಕಂದ್ರೆ ಅದೇ ಒಂದು ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಅದೇ ಭಾಗದಲ್ಲಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಭಾರತದಲ್ಲಿ ಎಲ್ಲ ಭಾಗದಲ್ಲೂ ಆಗುತ್ತೆ, ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲೂ ಆಗುತ್ತೆ. ಆದರೆ ಈಗ ಆಗ್ತಾ ಇರೋದೇನು ಅಂದರೆ ಇಲ್ಲಿ ಈ ಒತ್ತಡಗಳು, ಈ ಶರೀರದ ಒತ್ತಡಕ್ಕೆ ಈಗ ಓದಬೇಕಾದ್ರೆ ಒತ್ತಡ ಆಗುತ್ತೆ, ಮನೆಯಲ್ಲಿ ಟೆನ್ಷನ್ ಮಾಡ್ತಾರೆ, ನೀನು ಓದಬೇಕು, ರ್ಯಾಂಕ್ ಬರಬೇಕು ಅಂತ ಹೇಳ್ತಾರೆ. SLC ಮಕ್ಕಳಿಂದನೂ ಕಾಲೇಜ್ ಮಕ್ಕಳಿಗೂ ಅದೇ ಹೇಳ್ತಾರೆ. ಈ ಹೇಳಿ ತಲೆಯಲ್ಲಿ ನಾನು ರ್ಯಾಂಕ್ ಬರಬೇಕು, ನಾನು ರ್ಯಾಂಕ್ ಬರಬೇಕು, ಜಾಸ್ತಿ ಓದೋದು, ನಿದ್ದೆ ಕೆಟ್ಟು ಓದೋದು, ಈ ಊಟ ಸರಿಯಾಗಿ ಇಲ್ಲದೆ ಇರೋದು. ಊಟ ಬೇಡ, ನಾನು ಓದ್ಬಿಟ್ಟು ನಾಳೆ ಮಾಡ್ತೀನಮ್ಮ, ಬೆಳಗ್ಗೆ ಮಾಡ್ತೀನಿ, 2 ಗಂಟೆಗೆ ಊಟ ಮಾಡ್ತೀನಿ, 3 ಗಂಟೆಗೆ ಊಟ ಮಾಡ್ತೀನಿ, ಮಧ್ಯರಾತ್ರಿಗಳು ಹೇಳೋದು ಭಾಳ ಜನ ನೋಡಿದ್ದೀನಿ. ಅದೆಲ್ಲ ಕೆಟ್ಟ ಅಭ್ಯಾಸಗಳು. ಈ ಅಭ್ಯಾಸನ ಸಶಸ್ತ್ರವಾಗಿ ಮಾಡ್ಕೊಂಡ್ಬಂದ್ಬಿಟ್ರೆ ಜೀವನದಲ್ಲಿ ಏನೂ ಆಗಲ್ಲ, ಎಲ್ಲರೂ ಖುಷಿಯಾಗಿರ್ತಾರೆ. ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ ನಾನ್ ವೆಜ್ ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ ಅಥವಾ ಗ್ರೇವಿ ತಿನ್ನೋದ್ರಿಂದ ಅಂತ. ಯಾಕೆ ಸ್ಪೈಸಿ ಐಟಮ್ಗಳನ್ನು ಹಾಕಿರೋದ್ರಿಂದ ಅಥವಾ ಯಾವ ಕಾರಣ ಅಂತ? ಅಲ್ಲ, ಸ್ಪೈಸಿ ಐಟಮ್ ಅಂತ ನಾವು ಹೇಳಂಗಿಲ್ಲ, ಅದು ಹೇಳಬಾರದು. ಅದಾಗೋದೇನು ಅಂದರೆ, ನೀವು ಒಂದು kg ಚಿಕನ್ ತರ್ತೀರ. ಈ 1 kg ಚಿಕನ್ ತಂದಾಗ ಅದಕ್ಕೆ ಬೇಕಾಗಿರೋ ನೀರು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಏನೇನೋ ಮಾಡ್ತೀರ. ಮಾಡಿ ಬೇಯಿಸಿದಾಗ ಅದರಲ್ಲಿ ಇರುವಂಥ ನಾನ್ ವೆಜ್ ಯಾವುದು, ಚಿಕನ್ದು ನಾನ್ ವೆಜ್ ಏನಾಗುತ್ತೆ, ಕೊಬ್ಬಿನ ಅಂಶ ಅದೆಲ್ಲ ಇಳಿತದೆ. ಬಿಸಿ ಶುರು ಆದಾಗ 160 ಡಿಗ್ರಿ ಪಾಸ್ ಆದಾಗ ಅದರಲ್ಲಿ ಕೊಬ್ಬಿನ ಅಂಶ ಇಳಿದು ಕೆಳಗಡೆ ಬರ್ತದೆ. ಈ ಕೆಳಗಡೆ ಬರೋದು ಏನಾಗುತ್ತೆ, ಅದೇ ರುಚಿ ನಾಲಿಗೆ ಕೊಡೋದು. ನೀವು ಚಿಕನ್ ಆಗ್ಬೋದು, ಮಟನ್ ಆಗ್ಬೋದು, ಬೇರೆ ಇನ್ಯಾವುದೇ ಬೀಫ್ ಇದಿರಲಿ, ತೊಂದರೆ ಇಲ್ಲ. ಏನೇ ತೊಂದರೆ ಇದ್ದು ಅದು ಬೇಯಿಸಿದ ತಕ್ಷಣ ಕೆಳಗೆ ಬರುತ್ತೆ. ಹಾಗಾಗಿ ಸಾಬ್ರಲ್ಲಿ ವ್ಯತ್ಯಾಸ ತುಂಬ ಇದೆ. ಏನದು ವ್ಯತ್ಯಾಸ ಅಂದರೆ, ಸಾಬ್ರು ಗ್ರೇವಿ ಯೂಸ್ ಮಾಡಲ್ಲ, ಬಿರಿಯಾನಿ ತಿಂತಾರೆ, ಅದಕ್ಕೆ ಮೊಸರು ಬಜ್ಜಿ ತಿಂತಾರೆ, ಅದು ಅವ್ರಿಗೆ ಚೆನ್ನಾಗಾಗತ್ತೆ. ಈ ಕಡೆ ಇರೋ ಜನಗಳಿಗೆ ಇದು ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಗ್ರೇವಿ ಬಾಡುಟ್ಟಿಗೆ ನಾನೇ ಎಷ್ಟೋ ಸಲ ಹೋಗಿದ್ದೀನಿ. ಬಾಡುಟ್ಟಿಗೆ ಒಂದೇ ರೌಂಡಲ್ಲಿ 100 ಮರಿಗಳು ಇದ್ದರೂ ಖಾಲಿ ಆಗ್ತದೆ, 50 ಮರಿ ಇದ್ದರೂ ಖಾಲಿ ಆಗ್ತದೆ, 25 ಮರಿ ಇದ್ದರೂ ಖಾಲಿ ಆಗುತ್ತೆ. 1 ರೌಂಡು 2 ರೌಂಡು, 3ನೇ ರೌಂಡಿಗೆ ಅವ್ನಿಗೇನು ಊಟ ಸಿಕ್ಕಲ್ಲ, ಬರೀ ಗ್ರೇವಿ. ಆ ಗ್ರೇವಿನೇ ಕುಡಿತಾ ಇದ್ದಾರೆ. ಅದು ಭಾಳ ತೊಂದರೆ ಆಗುತ್ತೆ. ಯಾವಾಗ ಗ್ರೇವಿ ಕುಡಿದಾಗ ವಾಕಿಂಗ್ ಚೆನ್ನಾಗಿ ಮಾಡಬೇಕು. ಯಾವಾಗ ವಾಕಿಂಗ್ ಮಾಡಿದ್ರೆ ಕರ್ಗೋಗುತ್ತೆ, ವಾಕಿಂಗೇ ಮಾಡಲ್ಲ. ಇವ್ರದ್ದು ಅಭ್ಯಾಸಗಳು ಏನೇನೋ ಇಟ್ಕೊಂಡು ಇದು ಕುಡಿತಾ ಬಂದರೆ ಈ ತೊಂದರೆಗಳು ಆಗೇ ಆಗುತ್ತೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಫ್ಯಾಟಿ ಲಿವರ್ ಬರೋದು 50-60 ವರ್ಷಕ್ಕೆ ಅಂತ. ಇವತ್ತು ನಾವು ನೋಡ್ತಾ ಇರೋದು 20 ವರ್ಷಕ್ಕೆ ಫ್ಯಾಟಿ ಲಿವರ್ ಬರ್ತಾಯಿದೆ. ಲಿವರ್ ತೊಂದರೆ ಬರ್ತಾಯಿದೆ. ಆಲ್ಕೋಹಾಲ್ ಸೇವನೆಯಿಂದ ತೊಂದರೆ ಬರ್ತದೆ, ಮತ್ತೊಂದು ಸೇವನೆಯಿಂದನೂ ತೊಂದರೆ ಬರುತ್ತೆ. ಪದ್ಧತಿ ಸರಿಯಾಗಿದ್ದು ಬಿಟ್ಟರೆ ಏನೂ ಆಗಲ್ಲ ಜೀವನದಲ್ಲಿ. ಕೆಲವ್ರು ಹೇಳ್ತಾರೆ, ಈಗ ನಾನು ಕೊಬ್ಬಿನ ಅಂಶಗಳನ್ನು ಏನೂ ತಿಂದಿರಲಿಲ್ಲ, ಆದರೂ ನನಗೆ ಕೊಬ್ಬಿನ ಅಂಶ ಇತ್ತು ಅಂತ ಹಾರ್ಟ್ ಅಟ್ಯಾಕ್ ಆಯಿತು, ಈ ಥರ ಕೆಲವು ರೀಸನ್ನನ್ನು ಕೊಡ್ತಾರೆ. ಅಂದರೆ ಮನುಷ್ಯನ ದೇಹದಲ್ಲಿ ಯಾವ ರೀತಿ ಕೊಬ್ಬಿನ ಅಂಶಗಳು ಶೇಖರಣೆ ಆಗ್ತಾ ಹೋಗುತ್ತೆ ಅಂತ. ಶೇಖರಣೆ ಏನು ಅಂದರೆ, ನಿಮಗೆ ದೇವಸ್ಥಾನದಲ್ಲಿರೋ ಪುರೋಹಿತನಿಗೂ ಕೊಬ್ಬಿನ ಅಂಶ ಬರುತ್ತೆ, ಮುಸ್ಲಿಮಿಗೂ ಬರುತ್ತೆ, ಕ್ರಿಶ್ಚಿಯನ್ಗೂ ಬರುತ್ತೆ, ಇತರ ಜಾತಿಯವ್ರಿಗೂ ಬರುತ್ತೆ. ಎಲ್ಲಿ ಶೇಖರಣೆ ಆಗುತ್ತೆ ಅಂದರೆ, ಕೊಬ್ಬಿನಂಶ ಏನು ನೀವು ತಿಂತೀರಾ ಅದನ್ನು ಎಷ್ಟು ನೀವು ಅರಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ವಾಕ್ಯ ಮಾಡಲ್ಲ, ಬರೀ ಊಟ ಮಾಡಿಕೊಂಡು ಮಲ್ಕೊಂಡು ಇರ್ತೀನಿ ಅಂದರೆ ಶರೀರ ಬೆಳೆಯುತ್ತೆ. ಎಷ್ಟು ಮಿನಿಮಮ್ 1 ಅವರ್ ಓಡಾಡಿ ವಾಕ್ ಮಾಡಿ ಅಂತೀವಿ, ಮಾಡ್ತಾಯಿಲ್ಲ ಯಾರು ವಾಕಿಂಗೇ ಹೋಗ್ತಾ ಇಲ್ಲ. ಈಗ ಹೋಗ್ತಾ ಇರೋದೆಲ್ಲ ಪರ್ಸೆಂಟೇಜ್ ಲೆಕ್ಕ ಹಾಕೋದು ನಾಟ್ ಇವನೇ 5%. ನಮ್ಮ ಜನಸಂಖ್ಯೆ ಎಷ್ಟಿದೆ ಅದರಲ್ಲಿ ನಾಟ್ ಇವನೇ 5%. ಅದರಲ್ಲಿ ಅನುಭವ ಇರೋರು, ಬುದ್ಧಿ ಇರೋರು, ಇಲ್ಲಪ್ಪ ನನಗೆ ನಾಳೆದು ಯೋಚನೆ ಇದು ಮಾಡಿದ್ರೆ ನಾನು ವಾಕಿಂಗ್ ಮಾಡಬೇಕು ಅಂತ ಶುರು ಮಾಡ್ತಿದ್ದಾರೆ. ಈಗ ಇನ್ನೂ ಮಾಡೋರು ಇದ್ದಾರೆ, ತುಂಬ ಜನ ಮಾಡಬೇಕು. ಎಲ್ಲರೂ ಮಾಡಿಬಿಟ್ರೆ ಪಾರ್ಕ್ಗಳಲ್ಲಿ ಜಾಗನೇ ಸಿಕ್ಕಲ್ಲ.
ನಿಜ ಹೇಳಿದ್ರಿ ಡಾಕ್ಟರ್. ಇದು ಎಲ್ಲರೂ ವಾಕಿಂಗ್ ಮಾಡಿಬಿಟ್ರೆ ಪಾರ್ಕ್ಗಳಲ್ಲಿ ಜಾಗನೇ ಸಿಕ್ಕಲ್ಲ. ಹೌದು. ಈಗ ಮೊನ್ನೆ ನಾವು ಟಿ ವಿಲಿ ನೋಡಿದ್ವಿ, ಕೆಲವರು ಈ ಮದುವೆ ಮನೆ ಡ್ಯಾನ್ಸ್ ಮಾಡ್ತಾ ಆ ಸಂದರ್ಭದಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅದು ಯಾಕೆ ಅಂತ ಕೆಲವರು ಅನ್ಕೊಂತಾರೆ ಈ ಮ್ಯೂಸಿಕ್ಕಿಗೆ ಅಥವಾ ಅವ್ರು ಕುಣಿಯೋದ್ರಿಂದ ಆ ಥರ ಅಂತ ಎಷ್ಟೋ ಜನ ಅನ್ಕೊಂಡ್ರೆ. ಅಲ್ಲ ಅದು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ನಂಬರ್ 1 ಸೌಂಡಿಂದ ಬರುತ್ತೆ. ಅದನ್ನು DJ ಅಂತಾರೆ ಅದನ್ನು. ಅದಕ್ಕೇನೋ ಬೇರೆ ಒಂದು ಹೆಸರು ಇರ್ಬೋದು. ಜಾಸ್ತಿ ಶಬ್ದ ಬರುತ್ತೆ. ಅದನ್ನು ಆನ್ ಮಾಡಿದಾಗೂ ಭಾಳ ಜನಕ್ಕೆ ತೊಂದರೆ ಆಗುತ್ತೆ. ನಂಬರ್ 1. ನಂಬರ್ 2, ಎಲ್ಲೋ ನಾನ್ ವೆಜ್ ತಿಂದ್ಬಿಟ್ಟು ಬಂದು ಎಲ್ಲೋ ಮನೆಯಲ್ಲೇ ಎಲ್ಲ ತಿನ್ಕೊಂಬಂದು ಸಡನ್ನಾಗಿ ಇವರು ಡ್ಯಾನ್ಸಿಂಗ್ ಏನೋ ಮಾಡಿದಾಗ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ಟೆನ್ಷನ್ ಜಾಸ್ತಿ ಆಗುತ್ತೆ ಆವಾಗ ಅಟ್ಯಾಕ್ಗಳಾಗೋದು. ಮನುಷ್ಯ ಏನು ಈ ಎಕ್ಸಾಂಪಲ್ ನಾನು ನಿಮ್ಮ ಮನೆಗಳೆಲ್ಲ ಹೇಳ್ಬೋದು. ನೀವು ಒಂದು ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀರ, ಆಟೋದನ್ನು ಬಂದ ಅಂದರೆ ಸಡನ್ನಾಗಿ ಬೈತೀರ. ಆಟೋದನ್ನು ಬೈಬೋದು, ಇಲ್ಲ ನಿಮಗೆ ಬೈಬೋದು, ಇಲ್ಲ ಇನ್ನೊಬ್ರಿಗೇನೋ ಆಗ್ಬೋದು. ಬೈಯೋದಿದೆಯಲ್ಲ, ಬೈಯೋದು ಜಾಸ್ತಿ ಟೆನ್ಷನ್ ಆದ್ರೇ ಆಗೋದು. ಆವಾಗ BP ರೈಸ್ ಆಗುತ್ತೆ. ಯಾವಾಗ BP ರೈಸ್ ಆಗುತ್ತೆ ತೊಂದರೆಗಳು ಅಲ್ಲೇ ಶುರು ಆಗೋದು. ಬ್ರೈನ್ ಹೆಮರೇಜರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಡಾಕ್ಟ್ರುಗಳು ಹೇಳ್ತಾರೆ, ಸರ್ ನಿಮ್ಗೆ ಒಂದು 2 ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿದೆ, 3 ತಿಂಗಳ ಹಿಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಾರೆ. ಪಾಸಿಬಿಲಿಟೀಸ್ ಎಲ್ಲ ಇದೆ. ಅದಕ್ಕೆ ಆಹಾರ ಪದ್ಧತಿನೇ ಇಂಪಾರ್ಟೆಂಟ್. ಮೊನ್ನೆ ನಾವು ಮತ್ತೊಂದು ಟಿ ವಿಲಿ ನೋಡಿದ್ವಿ, ಕೆಲವರು ಊಟ ಮಾಡ್ತಿರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅದರಲ್ಲಿ ಯಾಕೆ ಅಂತ. ಇನ್ನು ಕೆಲವರು ಮಲಗಬೇಕಾದ್ರೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮಲಗಿರಬೇಕಾದ್ರೆ ನಿದ್ದೆ ಬಂದಾಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೆಲ್ಲ ಸಹಜ ಸಾವು ಅಂತೀವಿ, ನ್ಯಾಚುರಲ್ ಡೆತ್ಸ್ ಅದು. ಓಕೆ. ಈ ನೀವು ಟಿ ವಿನಲ್ಲಿ ಮೊನ್ನೆ ಇದರಲ್ಲಿ ಬಂದಾಗ ನೀವು ನೋಡಿರೋದು, ಇಲ್ಲ ಪೇಪರಲ್ಲಿ ಓದಿರೋದು ಏನು ಅಂದರೆ, ಟೀನೇಜಲ್ಲಿ 40 ವರ್ಷ ಒಳಗಡೆ ಇದ್ದ ಏಜ್ಗಳಲ್ಲಿ ಸರಿಯಾಗಿ ತಿಂದಿರಲ್ಲ, ಯೋಚನೆ ಮಾಡ್ತಾ ಊಟ ಮಾಡೋದು, ಸರಿಯಾಗಿ ನೀರು ಕುಡಿಯಲ್ಲ. ಈ ತೊಂದರೆಗಳಿಂದ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದ್ರೂ ಆಗುತ್ತೆ. ಉಸಿರು ಯಾವಾಗ ನಿಮಗೆ ತೊಂದರೆ ಆಗುತ್ತೆ, ಎಲ್ಲ ಥರದ ತೊಂದರೆಗಳು ಅಲ್ಲಿಂದನೇ ಆಗೋದು, ಸೃಷ್ಟಿ ಆಗೋದು. ಯಾಕಂದರೆ ನಮ್ಮ ಹಾರ್ಟ್ ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥ ಹಾರ್ಟ್, ಆ ಹಾರ್ಟ್ಗೆ ಇವತ್ತು ನಾವು ಖುಷಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ವಿಚಾರ, ನೋವಿನ ಒಂದು ಸಂಗತಿ. ನೋವಿನ ಸಂಗತಿ ಇದು ಭಾರಿ ಒಳ್ಳೆ ಪ್ರಶ್ನೆ ನಿಮ್ಮದು. ಈ ನೋವಿನ ಸಂಗತಿ ಬಂತು. ನಮ್ಮ ಹಾರ್ಟು 365 ದಿನವೂ ಓಡ್ತದೆ, ನಾನ್ ಸ್ಟಾಪಾಗಿ ಓಡ್ತಾ ಇರ್ತದೆ. ಅದಕ್ಕೆ ಹಾರ್ಟ್ಗೆ ರೆಸ್ಟೇ ಕೊಡಲ್ಲ, ವಿಶ್ರಮನೆ ಕೊಡಲ್ಲ. ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವ್ರದ್ದೇ ಆದಂಥ ಒತ್ತಡಗಳು ಇದೆ. ಅವ್ರವ್ರದ್ದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆದರೆ ಅಲ್ಲಿ ತೊಂದರೆಗಳಿದೆ, ಇನ್ನೊಬ್ಬ ಕೆಲಸಕ್ಕೂ ತೊಂದರೆಗಳಿದೆ. ಯಜಮಾನಿಗೆ ಹೋಗ್ಬೇಕಾದ್ರೆ ಯಜಮಾನ ಅವನ ಏನು ಹೇಳ್ತಾರೆ, ಮನೆ ಕೆಲಸದವ್ರಿಗೆ ಹೆಂಗಸರು ಬಂದಿಲ್ಲ ಅಂದರೆ ಹೆಣ್ಮಕ್ಳಿಗೆ ಬೈತಾ ಇರ್ತಾರೆ. ಇದೆಲ್ಲವೂ ಅಲ್ಲಿಗೆ ಬರೋದಿದು. ಅಲ್ಲಿಗೆ ಬಂದೇ ಅಲ್ಲಿಂದನೇ ಶುರು ಆಗೋದು. ಒಂದೊಂದೇ ಕಾಯಿಲೆಗಳು ಅಂತ ಹೇಳೋಕ್ಕಾಗಲ್ಲ, ಅಭ್ಯಾಸಗಳು. ಆ ಅಭ್ಯಾಸ ಸರಿಯಾಗಿ ಮಾಡ್ಕೊಂಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಸ್ಕೂಲು ಕಾಲೇಜ್ಗಳೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿರೋದೇನು, ಬೆಳಿಗ್ಗೆ 8 ಗಂಟೆಗೆ ಫಸ್ಟ್ ಪೀರಿಯಡ್ ಆಗಬೇಕು ಅಂದರೆ ಅಷ್ಟೇ ಟಿಫನ್ ಮಾಡಿ ಬರಬೇಕು, 12 ಗಂಟೆಗೆ ಊಟ, 2-3 ಗಂಟೆ ಮನೆಗೆ ಕಳಿಸ್ತಾರೆ. ಈ ಪದ್ಧತಿ ನಾವು ಮಾಡ್ಕೊಂಬಂದ್ಬಿಟ್ರೆ ಯಾವುದಕ್ಕೂ ತೊಂದರೆ ಬರಲ್ಲ, ದೀರ್ಘಾಯುಷ್ಯ ಇರ್ತಾರೆ ಅವರು. ಇದಕ್ಕೆಲ್ಲ ನಮ್ಮ ಜೀವನ ಶೈಲಿನೇ ಇವತ್ತು ಬಹಳ ಮುಖ್ಯವಾದ, ಬಹಳ ಮುಖ್ಯ. ಹೌದು. ಆಮೇಲೆ ವೆರಿಕೋಸ್ ವೇನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್, ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಅದ್ರ ಬಗ್ಗೆ ಮಾತನಾಡಿದ್ವಿ. ಇದು ಕೂಡ ಇತ್ತೀಚಿನ ದಿನದಲ್ಲಿ ಜಾಸ್ತಿಯಾಗಿ ನಮಗೆ ಕಂಡು ಬರ್ತಾ ಇರುವಂಥದ್ದು ವೆರಿಕೋಸ್. ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ, ಇದು ಮುಖ್ಯವಾಗಿ ಅಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕಾಗಲ್ಲ. 20 ವರ್ಷದ ನಂತರ ಎಲ್ಲರಿಗೂ ಶುರು ಆಗುತ್ತೆ. ಕೆಲವ್ರಿಗೆ ಇರ್ತದೆ, ಕೆಲವ್ರಿಗೆ ಬಂದಿರುವಂಥದ್ದಲ್ಲ, ಇದು ಹಿಂದೆನೇ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಹೇಳಬೇಕು ಅಂದರೆ, ಮದುವೆಯಾಗಿ 1 ಮಗು ಆದಮೇಲೆ ವೆರಿಕೋಸ್ ವೇನ್ ಸ್ಟಾರ್ಟ್ ಆಗುತ್ತೆ. ಡೆಲಿವರಿ ಪ್ರತಿಯೊಬ್ಬರಿಗೂ ಅಲ್ಲ, 60-70% ಆಗಿರುತ್ತೆ. ಆ ಥರ 100% ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಬ್ಬೊಬ್ಬರಿಗೆ ಅದಾಗುತ್ತೆ. ಒಂದು ನಿಂತು ಕೆಲಸ ಮಾಡೋರಿಗೆ ಜಾಸ್ತಿ. ಯಾರೆಲ್ಲ ನಿಂತು ಕೆಲಸ ಮಾಡ್ತಾರೆ, ಈಗ ಮಿಷಿನ್ ಆಪ್ರೇಟರ್ ಇರ್ತಾನೆ, ಇಲ್ಲ ಮತ್ತೊಬ್ಬ ಡ್ರೈವರ್ ಇರ್ತಾನೆ, ಮಾಲ್ಗಳಲ್ಲಿ ಕಾಯ್ಕೊಂಡಿರ್ತಾರೆ, ವೆಯ್ಟ್ ಮಾಡ್ತಾರೆ, ನಿಂತೇ ಕೆಲಸ ಮಾಡ್ತಾರೆ. ಆಮೇಲೆ ವಾಚ್ ಗಾರ್ಡ್ ಥರ ಸುತ್ತಾನೆ ಇರ್ತಾರೆ ಕೆಲವರು, ಮಾಲ್ಗಳಲ್ಲಿ ಎಲ್ಲರೂ ಸುತ್ತಾನೆ ಇರ್ತಾರೆ. ಅಲ್ಲಿ ಅವರಿಗೆ ಆ ತೊಂದರೆಗಳು ಶುರು ಆಗುತ್ತೆ. ಈಗ ಕೂತ್ಕೊಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ. ಯಾಕೆ ಕೂತ್ಕೊಬೇಕು ಅಂದರೆ ಅಲ್ಲಿ ಅವನಿಗೆ ನರಗಳಲ್ಲಿ ರಕ್ತ ಚಲನೆ ಕಮ್ಮಿ ಆಗಿರುತ್ತೆ.
ಯಾವಾಗ ರಕ್ತ ಚಲನೆ ಕಮ್ಮಿ ಆಯಿತೋ ಅಲ್ಲಿ ಬಣ್ಣ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಮೇಲೆ ಬಣ್ಣ ಬದಲಾವಣೆ ಆಗ್ತಾ ಬರುತ್ತದೆ. ಅದು ಹೋಗ್ತಾ ಹೋಗ್ತಾ ಭಾಳ ತೊಂದರೆಗೆ ಇದಾಗುತ್ತೆ. ವೆರಿಕೋಸ್ ಕನ್ವರ್ಟ್ ಆಗುತ್ತೆ. ವೆರಿಕೋಸ್ ನರಗಳೆಲ್ಲ ಡ್ಯಾಮೇಜ್ ಆಗಿ ಇದೇ ರೆಕ್ಟಿಫಿಕೇಷನ್ನೇ ಮಾಡೋಕ್ಕಾಗಲ್ಲ, ಅಷ್ಟು ತೊಂದರೆಗಳು ಬರ್ತದೆ. ಆಮೇಲೆ ಕಾಲು ಇಡೋದಕ್ಕಾಗಲ್ಲ, ಪಾದನ್ನು ಎತ್ತಿ ಇಡೋದಕ್ಕಾಗಲ್ಲ, ಯಾರು ಸ್ನಾನ ಮಾಡೋಕ್ಕಾಗಲ್ಲ. ಈ ತೊಂದರೆಗಳೆಲ್ಲ ಇದೆ. ಇದೆಲ್ಲ ಹೋಗಬೇಕಾದ್ರೆ ಜೀವನದಲ್ಲಿ ನಮ್ಮ ಔಷಧಿ ಮಾತ್ರ ಇರೋದು ಪ್ರಪಂಚದಲ್ಲಿ. ಇಡೀ ಪ್ರಪಂಚದಲ್ಲಿ ವೆರಿಕೋಸ್ ವೈನ್, ನಮ್ಮ ಹಾರ್ಟ್ ಕೇರು ಮತ್ತು ಸ್ಪೈನಲ್ ಕಾರ್ಡ್, ಈ ಮೂರಕ್ಕೂ ಒಂದೇ ಔಷಧಿನಲ್ಲಿ ಸೈಡ್ ಎಫೆಕ್ಟ್ ಇಲ್ದಿರ ಆಗ್ತಾ ಇರೋದು ಪ್ರಪಂಚದಲ್ಲಿ ಇದೊಂದೇ ಔಷಧಿ. ಕಳೆದ 40 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಈಗಾಗಲೇ ಹೇಳ್ತಾ ಇದ್ರೆ ಡಾಕ್ಟರ್, ನೀವು ಒಂದು 50-60% ಮಹಿಳೆಯರಿಗೆ ಒಂದು ಮಗು ಆದ ತಕ್ಷಣ ಈ ವೆರಿಕೋಸ್ ವೇನ್ ಸ್ಟಾರ್ಟ್ ಆಗುತ್ತೆ ಅಂತ. ಅಂದರೆ ಆವಾಗ ನಮ್ಮ ಬಾಡಿನಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಅಂತ? ಏನೂ ಆಗಲ್ಲ. ಡೆಲಿವರಿ ಆದಾಗ ಏನು ತೊಂದರೆಗಳು ಬರಲ್ಲ. ಆಯ್ತಲ್ಲ, ಡಾಕ್ಟ್ರು ಟ್ರೀಟ್ಮೆಂಟ್ ಏನು ಮಾಡ್ತಾರೋ ಅದೆಲ್ಲ ಮಾಡಿ ಒಂದು ವಾರ 10 ದಿನ ಆದಮೇಲೆ ಇದಾಗುತ್ತೆ. ಅದೇನು ಆಗಲ್ಲ. ನಡೀತಾ 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 ಜಾಸ್ತಿ ಆದಷ್ಟು ತೊಂದರೆಗಳು ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಡೆದ್ರೆ ಒಳ್ಳೆಯದು. ಅಂದರೆ ವಾಕಿಂಗ್ ಜಾಸ್ತಿ ಮಾಡ್ತಾರಂತ? 1 ಅವರ್ ವಾಕಿಂಗ್ ಮಾಡಿ, ಅರ್ಧ ಗಂಟೆ ಮಾಡಿ ಅಂತೀವಿ ನಾವು. ಯಾಕಂದರೆ ಈ 1 ಅವರ್ ಅರ್ಧ ಅವರ್ ಮಾಡಿಬಿಟ್ರೆ ಸಾಕು. ಕೆಲವರು ಬೆಳಿಗ್ಗೆ ವಾಕಿಂಗ್ ಮಾಡ್ತಾರೆ, ಕೆಲವರು ರಾತ್ರಿ ಮಾಡ್ತಾರೆ. ರಾತ್ರಿ ವಾಕಿಂಗ್ ಒಳ್ಳೆಯದಲ್ಲ. ಜೀರ್ಣಶಕ್ತಿ ಸರಿ ಆಗಬೇಕಾದ್ರೆ ಸಂಜೆ ವಾಕಿಂಗ್ ಒಳ್ಳೆಯದು. ಊಟ ಆದಮೇಲೆ ಕೆಲವರು ವಾಕ್ ಮಾಡ್ಕೊಂಬರ್ತಾರೆ, ಜೀರ್ಣ ಆಗುತ್ತೆ ಅಂತ. ಅಷ್ಟು ಅದೊಂದೇ ಕಾರಣಕ್ಕೆ ನೀನು ಅಲ್ಲ, ಬೆಳಗಿನ ಜಾವ ವಾಕಿಂಗ್ ಮಾಡಿದ್ರೇ ವಾಕಿಂಗು. ಆಮೇಲೆ ಭಾಳ ಜನ ಹೋಗ್ತಾ ಇರೋದೇನು ಅಂದರೆ, ನಾನು ಯೋಗ ಮಾಡ್ತೀನಿ ಅಂತಾರೆ. ಯೋಗ ಮಾಡಬೇಕು, ಕರೆಕ್ಟು. ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು? ಯೋಗ ಮಾಡಬೇಕಾದ್ರೆ ವಾಕಿಂಗ್ ಉಂಡು ಬಂದು ಯೋಗ ಮಾಡಿದ್ರೆ ಇನ್ನೂ ಅನುಕೂಲ ಜಾಸ್ತಿ ಅವ್ರಿಗೆ, ತುಂಬ ಅನುಕೂಲ ಆದದ್ದು. ಓಕೆ, ನೀವು ಹೇಳಿದ್ರಿ ಇದು ಮಾಲಲ್ಲಿ ನಿಂತಿರೋರಿಗಾಗಿರ್ಬೋದು ಅಥವಾ ಕುತ್ಕೊಂಡೇ ಇದ್ದಾಗ ಇಂಥ ಸಮಸ್ಯೆ, ಐ ಟಿ ಬಿ ಟಿ ಆಗಿರ್ಬೋದು, ಕುತ್ಕೊಂಡೇ ಇದ್ದಾಗ ಇಂಥ ಸಮಸ್ಯೆ ಸೃಷ್ಟಿಯಾಗುತ್ತೆ, ಕಾಲಲ್ಲಿ ವೆರಿಕೋಸ್ ಬರುತ್ತೆ ಅಂತ. ಕಾಲಲ್ಲಿ ಏನು ವ್ಯತ್ಯಾಸ ಆಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ತದೆ. ಸೊಂಟದ ಕೆಳಗಡೆ, ಗಂಡಾಗಲಿ ಹೆಣ್ಣಾಗಲಿ, ಸೊಂಟದ ಕೆಳಗಡೆ ಭಾಗದಿಂದ ವೆರಿಕೋಸು 100% ಸರ್ಕ್ಯುಲೇಷನ್ ಆಗಲ್ಲ ಸರ್ಟನ್ ಏಜ್ ಆದಮೇಲೆ. ಆ ಏಜ್ ಆದಮೇಲೆ ಒಂದೊಂದೇ ಶುರು ಆಗೋದು. ತೊಡೆನಲ್ಲಿ ಬರುತ್ತೆ, ಇಲ್ಲ ಕಾಲಲ್ಲಿ ಬರುತ್ತೆ, ಇಮ್ಮಡಿನಲ್ಲಿ ಬರುತ್ತೆ, ಮಂಡಿನಲ್ಲಿ ಬರುತ್ತೆ, ಕಾಲುಗಳಲ್ಲಿ ಬರುತ್ತೆ, ಬೆರಳಲ್ಲಿ ಬರುತ್ತೆ, ಎಲ್ಲ ಕಡೆ ಎಲ್ಲಿ ಬೇಕಾದರೂ ಬರ್ಬೋದು. ಇದನ್ನು ಆ್ಯಕ್ಟಿವ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಇದ್ದುಬಿಟ್ರೆ ಏನೂ ಬರಲ್ಲ. ಎಕ್ಸಸೈಸಲ್ಲಿ ಕಮ್ಮಿ ಮಾಡ್ತಾ ಬಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರಿಗೆ ವೆರಿಕೋಸ್ ವೇನ್ಸ್ ಜಾಸ್ತಿ ಆಗಿಬಿಟ್ಟು ಬ್ಲಡ್ ಹರ್ಕೊಂಡು ಹೋಗುವಂತಹ ಸಂದರ್ಭ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹೌದು. ತನ್ನಕ್ಕೆ ತಾನೇ ಬ್ಲಾಕ್ ಆಗಿ ಅಲ್ಲಿ ಜಾಗ ಇಲ್ದಿರ ಅದು ಹೊಡಿತದೆ. ಅದು ಹೊಡೆದಾಗ ಅಲ್ಲೇನಾಗುತ್ತೆ, ಬ್ಲಡ್ ಫ್ಲೋ ಆಗುತ್ತೆ. ಬ್ಲಡ್ ಫ್ಲೋ ಆದಾಗ ಅವನಿಗೆ ಗೊತ್ತೇ ಆಗಲ್ಲ ಮನುಷ್ಯನಿಗೆ. ನಮ್ನೆಸ್ ಅನ್ನೋದು ಹೋಗ್ಬಿಡ್ತದೆ. ನಮ್ನೆಸ್ ಅದು ಹೋದಾಗ ಅವನಿಗೆ ಎಷ್ಟು ಹೋಯ್ತು ಬ್ಲಡ್ಡು, ಎಲ್ಲಿಂದ ಹೋಯ್ತು ಅಂತ ಅವ್ನಿಗೆ ಗೊತ್ತಾಗಲ್ಲ. ಯಾರಾದರೂ ನೋಡಿ ಮಾಡಿ ಇದು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮತ್ತೆ ಆಗೋದೇ ಇಲ್ಲ. ಈಗ ನೀವೇನಾದ್ರು ಒಂದು ತರಕಾರಿನಲ್ಲಿ ಚಾಕು ಕುಯ್ದರೆ ರಕ್ತ ಬರುತ್ತೆ, ಅಯ್ಯೋ ಅಂತೀರ. ಅದೇ ರೀತಿ ಅದು ಅಲ್ಲಿ ಬರಬೇಕಾದ್ರೆ ಅದು ನರ ಹೊಡಿಬೇಕದು. ನರ ಹೊಡೆದಾಗ ಅಲ್ಲಿ ಶುರು ಆಗುತ್ತೆ. ನಮಗೆ ಯಾವುದೇ ರೀತಿ ಗೊತ್ತಾಗಲ್ಲ. ಯಾಕಂದರೆ ಅಲ್ಲಿ ನಮ್ಮನೆ ಸುತ್ತ ಡೆಡ್ ಆಗಿಬಿಟ್ಟಿರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಪಾಸ್ ಆಗಲ್ಲ, ಆವಾಗ ಅದಾಗೋದು. ಈ ವೆರಿಕೋಸ್ ವೇನ್ಸ್ ನೀವು ಜಾಸ್ತಿಯಾಗಿ ಹಾಕಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಆಹಾರ ಪದ್ಧತಿಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಮ್ಮ, ಇದರಲ್ಲಿ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ನಿಮಗೆ ನಿಮ್ಮ ತಾಯಿ, ನಾನು ನಿಮ್ಮ ತಾಯಿದೇ ಕೊಡ್ತೀನಿ. ಎಲ್ಲಿ ಅವರವರು ಯಾವುದೋ ಪಟ್ಟಣದಿಂದ ಬಂದವರು, ಸಿಟಿಯಿಂದ ಬಂದವರು, ಇಲ್ಲ ಯಾವುದೋ ಹಳ್ಳಿಯಿಂದ ಬಂದವರಿಗೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಅಲ್ವಾ? ಯಾವುದೋ ಗಂಟೆಯಲ್ಲಿ ಬಸ್ ಬರೋದು, ಯಾವುದೋ ಗಂಟೆಯಲ್ಲಿ ರೈಲ್ ಬರೋದು, ಅಲ್ಲಿಗೂ ಓಡೋಗ್ಬಿಟ್ಟು ಗಾಡಿನಲ್ಲೋ ಇನ್ನೊಂದರಲ್ಲೋ ನಡ್ಕೊಂಡು ಹೋಗಿ ಮಾಡಬೇಕಾಗಿತ್ತು. ಆವಾಗ ಏನೂ ತೊಂದರೆ ಇರಲಿಲ್ಲ. ಈಗ ಭಾಳ ಇದಾಗ್ಬಿಟ್ಟಿದೆ. ಮನೆಗೆ ಹಾಲು ಬೇಕು ಅಂದರೆ ಹೋಗಿ ಸ್ಕೂಟರಲ್ಲಿ ಹೋಗಿ ತೊಗೊಬರೋ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಅವರು ಇವರು ಅಂತಲ್ಲ, ನಡೀತಾ ಇಲ್ಲ. ಮೊಬೈಲ್ ಬಂದ ಮೇಲಂತೂ ಇನ್ನೂ ಹಾಳಾಗೋಗಿದೆ. ಏನೇ ಬೇಕೋ ನಿಮಗೆ ಮೊಬೈಲಲ್ಲಿ ಬರ್ತದೆ. ಅಟ್ಲೀಸ್ಟ್ ಮಾಲ್ಗಾದರೂ ಹೋಗ್ಬಿಟ್ಟು ವಾಕಿಂಗ್ ಹೋಗಿ ಪಾರ್ಕಿಂಗ್ ಎಲ್ಲೋ ಬಿಟ್ಟು ಪಾರ್ಕಿಂಗ್ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಬರ್ಬೋದಿತ್ತು. ಅದು ಈಗ ಮೊಬೈಲಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲೇ ತೊಗೊಂಬರ್ತಿದ್ದಾರೆ.
ಇದು ಎಷ್ಟು ಮಟ್ಟಿಗೆ ಒಳ್ಳೇದಿದು? ಒಳ್ಳೆಯದಲ್ಲ ಇದು, ಜೀವನಕ್ಕೆ ಒಳ್ಳೆಯದಲ್ಲ ಇದು. ಹಾಗಾಗಿ ಜನ ನಾವೆಲ್ಲ ನಮ್ಮ ವಯಸ್ಸಿದ್ದಾಗ ಇನ್ನೊಂದು 10 ವರ್ಷ ಬದುಕ್ಬೋದು ಅಂತೀವಿ. ಈಗಿನ ಜನ್ರೇಷನ್ ಬಂದು ಇನ್ನು 40 ವರ್ಷಕ್ಕೆ ಸಾಯ್ತಾ ಇದ್ದಾರೆ, 30 ವರ್ಷಕ್ಕೂ ಸಾಯ್ತಾ ಇದ್ದಾರೆ. ಬರೀ ಜಿಮ್ಗೆ ಹೋಗಿ ಇದು ಮಾಡೋದು. ಜಿಮ್ಗೆ ಹೋಗ್ಬೇಡಿ ಅಂತೀನಿ ನಾನು. ಜಿಮ್ಗೆ ಹೋದ್ರೂ ತೊಂದರೆಗಳು ಜಾಸ್ತಿ. ಜಿಮ್ಗೆ ಹೋಗ್ಬಿಡಿ, ಬೇಕಾದ್ರೆ ಗರಡಿ ಇದ್ದರೆ ಗರಡಿಗೆ ಹೋಗಿ, ಅದು ಇನ್ನೂ ಒಳ್ಳೆಯದು. ಗರಡಿನಲ್ಲಿ ಈ ಎಕ್ವಿಪ್ಮೆಂಟ್ ಇಲ್ಲ. ಅದರಲ್ಲಿ ಕೈ ತಿರುಗಿಸೋದು, ಕಾಲು ತಿರುಗಿಸೋದು, ಭಾರ ಎತ್ತೋದಲ್ಲ ಅದರಲ್ಲಿ ಇತ್ತು ಅಷ್ಟೇ. ಇದರಲ್ಲೇ ಯಾವುದು ಅಭ್ಯಾಸಗಳಿಲ್ಲ. ಈ ಅಭ್ಯಾಸಗಳು ನಿಮಗೆ ಕೇಳಿದ್ದು ನರ ಕಾಲು ಸ್ಕ್ರಚ್ ಮಾಡೋದಕ್ಕೆ ಅದು ಮಾಡ್ತಾರೆ, ಇದಕ್ಕೊಂದು ಮಾಡ್ತಾರೆ, ಕಿಟಕಿಗೊಂದು ಹಾಕ್ಕೊಳ್ತಾರೆ, ಇನ್ನೊಂದು ಸೊಂಟಕ್ಕೊಂದು ಹಾಕ್ಕೊಳ್ತಾರೆ. ಇದೆಲ್ಲ ತೊಂದರೆ ಬರುವಂಥದ್ದು. ಓಕೆ, ಹೃದಯದ ಬಗ್ಗೆ ಈಗ ಹೇಳಿದ್ರಿ ಡಾಕ್ಟರ್. ಹೃದಯಕ್ಕೆ ಯಾವ ರೀತಿ ಆಯುರ್ವೇದಿಕ್ ಚಿಕಿತ್ಸೆ ನಿಮ್ಮ ಹತ್ರ ಇದೆ, ಜೊತೆಗೆ ಯಾಕೆ ಇಂಥವೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ಸ್ಪೈನಲ್ ಕಾರ್ಡ್ ನಾವು ನೋಡ್ತೀವಿ. ಎಷ್ಟೋ ಜನ ಇವತ್ತು ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಬೆನ್ನು ಹುರಿಯ ರಚನೆ ಹೇಗಿರುತ್ತೆ ಡಾಕ್ಟರ್? ಬೆನ್ನಿನಲ್ಲಿ ಏನಿಲ್ಲ, ನಮ್ಮ ಮೂಳೆಗಳಿದೆ. ಸ್ಪೈನಲ್ ಕಾರ್ಡಲ್ಲಿ ಇರುವಂಥ ಒಂದು ಮೂಳೆ, ಆ ಮೂಳೆಗೆ ಹಲವಾರು ಜಾಯಿಂಟ್ಗಳಿರ್ತದೆ. ಇದು ಪ್ರಕೃತಿಯ ನಿಯಮ. ಅದು ಸೊ ಎಲ್ಲೆಲ್ಲಿ ಯಾವುದೋ ಜಾಗದಲ್ಲಿ ಇರಬೇಕೋ, ಎಲ್ಲೆಲ್ಲಿ ಬೆಂಡ್ ಆಗಬೇಕೋ ಅದೇ ಬೆಂಡಾಗಿ ಕೂತಿರ್ತದೆ. ಅದರಿಂದ ಸಡನ್ನಾಗಿ ನೀವು ಗಾಡಿಯಿಂದ ಬೀಳೋದು, ಇಲ್ಲ ಬೀಳೋದು, ಸ್ಕಿಡ್ಡಾಗಿ ಬೀಳೋದು, ಕೆಲವರು ಮೆಟ್ಲು ಹತ್ತಬೇಕಾದ್ರೆ ಜಾರು ಬೀಳೋದು, ಇದರಿಂದ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಕೆಲವು ರೋಡ್ ಹಂಪ್ಸಿಂದ ಗಾಡಿ ಚೆನ್ನಾಗಿಲ್ಲ ಅಂದರೆ ಎತ್ತಿ ಹಾಕಿದಾಗ ಹಿಂದೆ ಇದ್ದವರು ಸೂಟಿಗೆ ಅವ್ರಿಗೂ ಬರುತ್ತೆ, ಡ್ರೈವರ್ಗೂ ಬರುತ್ತೆ ತೊಂದರೆಗಳು. ಇದೇನಾಗುತ್ತೆ ಅಂದರೆ ಯಾವಾಗ ಜರುಕು ಹೊಡಿತದೆ, ಈ ಜರುಕು ಹೊಡೆದಾಗ ಇಲ್ಲಿ ನರು ಇರ್ತದೆ, ಈ ನರು ಪ್ರೆಸ್ ಆಗುತ್ತೆ. ಯಾವಾಗ ನರು ಪ್ರೆಸ್ ಆಗುತ್ತೆ, ಈ ನರ ಬ್ಲಡ್ ಫ್ಲೋ ಆಗಲ್ಲ. ಮೇಜರ್ ಆಗಿರೋದು ಇದು, ಬ್ಲಡ್ ಫ್ಲೋ ಆಗಲ್ಲ. ಯಾವಾಗ ಫ್ಲೋ ಆಗಲ್ಲ ಇಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಈ ಪೇಯ್ನಿಗೆ ಡಾಕ್ಟ್ರುಗಳಾದರೆ ಮಾತ್ರೆ ಕೊಡ್ತಾರೆ, ಆಗಲ್ಲ ಅಂದರೆ ಬೈಪಾಸೇ ಮಾಡಬೇಕದು, ಬೇರೆ ದಾರಿ ಇಲ್ಲ. ಆದರೆ ನಮ್ಮ ಔಷಧಿನಲ್ಲಿ ಅದು ಸಹ ಸಂಪೂರ್ಣ ಗುಣ ಆಗೋದು ಇದೊಂದೇ ಔಷಧಿ. ನಾವು ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರಲ್ಲಿ ಏನು ಪ್ರಯೋಗ ಮಾಡಿದ್ದೀನಿ ನಾನು 40 ವರ್ಷದಿಂದ ಇವತ್ತರೆಗೂ ನಾನು ಫೇಲ್ಯೂರ್ ಆಗಿಲ್ಲ. ವೆರಿಕೋಸ್ ವೇನ್ಗಾಗಿರ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ಗಾಗಿರ್ಬೋದು, ಹಾರ್ಟ್ಗಾಗಿರ್ಬೋದು, ಇವತ್ತರೆಗೂ ನಾನು ಫೇಲ್ಯೂರ್ ಆಗಿಲ್ಲ. ಒಂದು ಇದು ಯಾರು ಬೇಕಾದರೂ ಕುಡಿಬೋದು. 40 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕುಡಿದ್ಬಿಟ್ರೆ ಯಾರೂ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಬರೋದೇ ಇಲ್ಲ. ಆರೋಗ್ಯ ಸರಿಯಾಗುತ್ತೆ. ನಮಗೆ ಲಿವರ್ಗೆ ಇರಬೇಕಾ, ಲಿವರ್ ಫ್ಯಾಟಿ ಲಿವರ್ ಆಗಿರಬೇಕಾ, ಕೊಲೆಸ್ಟ್ರಾಲ್ ಇರಬೇಕಾ, ಮತ್ತದು ಏನೇ ಇದ್ರೂ ಎಲ್ಲ ಕರ್ಗೋಗಿ ಪ್ಯಾರಾಮೀಟ್ರಲ್ಲಿ ಕರೆಕ್ಟಾಗಿ ಬರ್ತದೆ. ಎಲ್ಲಿ ಬೇಕಾದರೂ 6 ತಿಂಗಳಲ್ಲಿ ನೀವು ಪ್ರಪಂಚ ಉದ್ದಗಲಕ್ಕೆ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡ್ಬರ್ಬೋದು. ಎಲ್ಲ ಪ್ಯಾರಾಮೀಟರ್ ಪರ್ಫೆಕ್ಟ್ ಆಗಿರುತ್ತೆ. ಕೆಲವರಿಗೆ ಇದೀಗ ಸಿಸರಿನ್ ಎಲ್ಲ ಮಾಡಬೇಕಾದ್ರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಆ ಸಂದರ್ಭದಿಂದ ನಮಗೆ ಬೆನ್ನು ನೋವು ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ಅಲ್ಲ, ಅದೆಲ್ಲ ಹೇಗೆ ಅಂದರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದು ಆಗೋದಿಲ್ಲ. ಯಾಕಂದರೆ ಡಾಕ್ಟ್ರು ಕರೆಕ್ಟಾಗಿ ಒಳ್ಳೆ ಡಾಕ್ಟ್ರು ಅದನ್ನು ಒಳ್ಳೆ ಇಂಜೆಕ್ಷನ್ ಮಾಡಿ ಕರೆಕ್ಟು ಸ್ಪಾಟಲ್ಲಿ ಕೊಟ್ಟಿದ್ದರೆ ಅದು ಒಳ್ಳೆಯದು. ಅವ್ರು ಕೊಟ್ಟಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಓಕೆ, ಈ ಅಪಘಾತ ಆದಾಗ ತುರ್ತು ಸಂದರ್ಭದಲ್ಲಿ ಕೆಲವು ಸರಿ ಬೆನ್ನಿನ ನೋವಾಗಿರುವಂಥದ್ದು ಅಥವಾ ಕುತ್ತಿಗೆಯಲ್ಲಿ ನೋವಾಗಿರುವಂಥದ್ದು ಇವೆಲ್ಲ ಕಂಡು ಬರುತ್ತೆ ಬೇರೆ ಬೇರೆ ಭಾಗದಲ್ಲಿ. ಅದೇನಾದರೂ ಬೆನ್ನು ನೋವಿಗೆ ಎಫೆಕ್ಟ್ ಆಗುತ್ತಾ ಅಂತ? 100% ಆಗುತ್ತೆ. ಸ್ಪೈನಲ್ ಕಾರ್ಡ್ ಇರೋದೇ ಅದಕ್ಕೆ. ಓಕೆ, ಸೊಂಟದ ಕೆಳಗಡೆಗೆ ನಮಗೆ ಬೆನ್ನೆಲುಬಾಗಿ ಇರೋದೇ ಸ್ಪೈನಲ್ ಕಾರ್ಡ್. ಅದು ಹೃದಯದಲ್ಲೂ ಸಂಬಂಧಪಡುತ್ತೆ, ಬ್ಯಾಕ್ ಸೈಡಕ್ಕೂ ಸಂಬಂಧಪಡುತ್ತೆ. ಹಾಗಿರ್ಬೇಕಾದ್ರೆ ಏನು ಆಕ್ಸಿಡೆಂಟ್ಗಳು ಏನೇ ಆಗಿರ್ಬೋದು, ಏನೇ ಇಂಜ್ಯೂರ್ ಆಗಿದ್ರು ಆಲೋಪತಿನಲ್ಲಿ ಬೋಲ್ಟು ನಟ್ಟುಗಳಲ್ಲೇ ಮಾಡ್ತಾರೆ ವಿನಃ ಆಯುರ್ವೇದದಲ್ಲಿ ಮಾಡಲ್ಲ. ಆಯುರ್ವೇದದಲ್ಲಿ ಮಾಡೋದೇನು ಅಂದರೆ ನಮ್ಮಂಥ ಕಷಾಯಗಳು ಕೊಟ್ಕೊಂಡೇ ಸುಧಾರಿಸ್ಬೇಕಾದ್ರು. ನಮ್ಮಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ. ಇತರ ಪದ್ಧತಿಗಳಲ್ಲಿ ತೊಂದರೆ ಜಾಸ್ತಿ ಆಗುತ್ತೆ. ಕೆಲವರಿಗೆ ಕೈ ಮರಗಟ್ಟುವಂಥದ್ದು, ಕಾಲೆಲ್ಲ ಮರಗಟ್ಟುವಂಥದ್ದೆಲ್ಲ ಕಂಡು ಬರುತ್ತೆ. ಸೊ ಇದಕ್ಕೂ ಬೆನ್ನು ನೋವಿಗೆ ಏನಾದರೂ ಸಂಬಂಧ ಇದೆ? ಬೆನ್ನು ನೋವು ಅಲ್ಲ, ಕೈ ನೋವು, ಹೃದಯಕ್ಕೆ ತೊಂದರೆ ಆಗುತ್ತೆ. ಅದಾಗೋದೇ ಹೃದಯ ತೊಂದರೆಗೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಇರಲ್ವ, ನಿಮ್ಮ ತಲೆಯ ನೆತ್ತಿಯಿಂದ ಕಾಲು ಹೆಬ್ಬೆಟ್ಟವರೆಗೂ ಎಲ್ಲಿ ಓಡಾಡಬೇಕೋ ಅಲ್ಲಿ ಕರೆಕ್ಟಾಗಿ ಓಡಾಡಿಬಿಟ್ರೆ ನಿಮಗೆ ಯಾವುದೂ ತೊಂದರೆ ಬರಲ್ಲ. ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ಸೊಂಟದಲ್ಲಾಗ್ಬೋದು, ಕಿವಿನಲ್ಲಾಗ್ಬೋದು, ಹೆದೆನಲ್ಲಾಗ್ಬೋದು,
ಎಲ್ಲೇ ಈ ತೊಂದರೆಗಳಾದರೆ ಎಲ್ಲ ಆ ಪಾರ್ಟ್ಗಳು ಡ್ಯಾಮೇಜ್ ಆಗ್ತಾ ಬರ್ತದೆ. ನಾವು ನಡೆಯೋದ್ರಿಂದ ಏನಾದರೂ ಬೆನ್ನು ನೋವಿಗೆ ಅದಕ್ಕೆ ಸಂಬಂಧ ಇದೆಯಾ ಅಂತ? ಬೆನ್ನು ನೋವಿಂದ್ರೆ ನಡೆಯೋಕ್ಕೆ ಆಗಲ್ಲ, ಬೆನ್ನು ನೋವು ಬರುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೇನು? ಅಲ್ಲ, ಬೆನ್ನು ನೋವು ಬಂದ ಮೇಲೆ ಅವ್ರು ನಡೆಯಲ್ಲ ಅಂತಾರೆ. ನಡೀತಾ ಇದ್ದಾಗ ಚೆನ್ನಾಗಿರ್ತಾರೆ. ಎಲ್ಲೋ ಬಿದ್ದರು, ಏನೋ ಒಂದು ಆಟ ಆಡಿ ಏನೋ ಆಯಿತು, ಆ ಥರ ಆದಾಗ ನೋವು ಬರುತ್ತೆ. ಆವಾಗ ಅವ್ರು ಸರಿಯಾದ ಚಿಕಿತ್ಸೆ ಮಾಡಿಕೊಂಡ್ರೆ ಅದು ಕ್ಯೂರಬಲ್ ಇರುತ್ತೆ. ಕೆಲವರಿಗೆ ಬೆನ್ನು ಜಾಸ್ತಿ ಇರುತ್ತೆ, ಅಂಥವರಿಗೆ ನೀವು ಸರ್ಜರಿ ಮಾಡಿ ಅಂತ ಹೇಳಿರ್ತಾರೆ ಡಾಕ್ಟ್ರು. ಬಟ್ ಅವ್ರು ಮಾಡಿರಲ್ಲ, ಹಂಗೆ ಮುಂದುವರ್ಸ್ಕೊಂಡು ಬರ್ತಾನೆ ಇರ್ತಾರೆ. ಇಂಥ ಬೆನ್ನುಗಳವ್ರಿಗೆ ಜಾಸ್ತಿ ಆದರೆ ಮುಂದಿನ ದಿನದಲ್ಲಿ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಈ ನಮ್ಮ ಔಷಧಿ ಕುಡಿದ್ರೆ ಸಂಪೂರ್ಣ ಗುಣ ಆಗುತ್ತೆ. ನಮ್ಮ ಔಷಧಿನೇ ಪ್ರಾಮುಖ್ಯವಾಗಿ ಹೇಳೋದು, ನಮ್ಮ ಔಷಧಿ. ಪ್ರಪಂಚದಲ್ಲಿ ಯಾವುದೂ ಔಷಧಿ ಇಲ್ಲ. ಹಾಗಾಗಿ ನಾನು ಪ್ರಪಂಚದಲ್ಲಿ ಉದ್ದಾಗಲಕ್ಕೂ ಎಲ್ಲೂ ಕೊಟ್ಟಿಲ್ಲ, ಯಾವ ಡಾಕ್ಟರ್ ಹತ್ರನೂ ಕೊಟ್ಟಿಲ್ಲ, ಯಾವ ಮೆಡಿಕಲ್ ಸ್ಟೋರ್ ಕೊಟ್ಟಿಲ್ಲ, ಈ ಥರ ಆಸ್ಪತ್ರೆಗಳು ಕೊಟ್ಟಿಲ್ಲ. ನನ್ನ ಸಂಸ್ಥೆಯಲ್ಲಿ ನಾನು ಕೊಟ್ಟರೆ ಮಾತ್ರ ಅದು ಪೇಷಂಟ್ ಕುಡಿಬೇಕು, ಇಲ್ಲಾಂದ್ರೆ ನಾನು ಕೊಡೋದಿಲ್ಲ. ಯಾಕೆ ಕೊಟ್ಟರೆ ನಾಳೆ ದಿನ ಡೂಪ್ಲಿಕೇಟ್ ಮಾಡ್ತಾರೆ, ತಿರ್ಗಾ ನನ್ನ ಹೆಸರು ಹಾಳಾಗುತ್ತೆ. ಹಾಗಾಗಿ ನಾನು ಇವತ್ತರೆಗೂ ಕೊಡ್ತಾ ಇಲ್ಲ, ಕೊಡೋದೂ ಇಲ್ಲ. ಈ ಮದ್ಯಪಾನ, ಧೂಮಪಾನ ಇರ್ಬೋದು, ಇಂತಹ ಒಂದು ದುಶ್ಚಟಗಳೇನಾದರೂ ಬೆನ್ನೋವಿಗೆ ಕಾರಣ ಆಗುತ್ತಾ ಅಂತ? ಬೆನ್ನೋವಿಗೆ ಏನೂ ಆಗೋದಿಲ್ಲಮ್ಮ. ಕುಡಿಯೋ ಚಟ ಇರೋದು ಲಿಮಿಟಲ್ಲಿದ್ದರೆ ಒಳ್ಳೆಯದು. ಹೌದು. ಪ್ರತಿಯೊಂದು ತೀರ್ಥ ತಗೊಳೋದು ಹೆಂಗೆ ಅಲ್ವಾ? ಒಂದು ಸ್ಪೂನಲ್ಲಿ ತೀರ್ಥ ಕೊಟ್ಟರೆ ಅದು ತೊಗೊಂಡ್ರೆ ಅಷ್ಟು ಒಳ್ಳೆಯದು. 2 ತೀರ್ಥ ಕೊಟ್ಟರೆ ಒಳ್ಳೆಯದು, 3ನೇದು ಒಳ್ಳೆಯದು, 4ನೇದು 5ನೇದು ಮಾಡೋಕ್ಕೆ ಹೋದರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಈ ಬೆನ್ನು ಹುರಿಯ ಗಾಯಗಳು ದೇಹದ ಇತರೆ ಭಾಗಗಳಿಗೆ ಏನಾದರೂ ಎಫೆಕ್ಟ್ ಕೊಡುತ್ತಾ ಅಂತ? ಇದಕ್ಕೆ ಅದು ರಕ್ತ ಸಂಬಂಧಪಟ್ಟಿದ್ದು, ರಕ್ತ ಚಲನೆ ಸಂಬಂಧಪಟ್ಟಿದ್ದು. ಓಕೆ, ನಿಮ್ಮ ಒಂದು ಚಿಕಿತ್ಸೆಗಳು ಯಾವ ರೀತಿ ಇದೆ ಡಾಕ್ಟರ್? ನಮ್ಮ ಇಡೀ ಮನುಷ್ಯನ ಶರೀರವನ್ನು ತಲೆಯ ನೆತ್ತಿಯಿಂದ ಕಾಲವರೆಗೂ ಇಡೀ ಅಂಗಾಂಗಗಳನ್ನು ಕ್ಯೂರ್ ಮಾಡಿ ಪರ್ಫೆಕ್ಟಾಗಿ ಮಾಡಿ ತೊಗೊಂಬರುತ್ತೆ. ಯಾವುದೂ ಸೈಡ್ ಎಫೆಕ್ಟ್ ಇಲ್ದಿರ. ಎಂಥ ಹಸಿ ಮುದುಕರಿಗೂ ಕೊಡ್ಬೋದು, ವಯಸ್ಸಾದ್ರಿಗೂ ಕೊಡ್ಬೋದು, ಮಧ್ಯವಯಪ್ರಾಯದವ್ರಿಗೂ ಕೊಡ್ಬೋದು. ಎಲ್ಲರೂ ಕುಡಿದ್ಬಿಟ್ರೆ ಹೃದಯ ತೊಂದರೆ ಬರೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ, ಚಿಕ್ಕ ಮಕ್ಕಳ ಇವತ್ತು ಬೆನ್ನು ನೋವು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಮುಖ್ಯವಾದ ರೀಸನ್ ಏನಿರ್ಬೋದು? ಅದೆಲ್ಲ ಊಟದ ಪದ್ಧತಿ, ಆಹಾರ ಪದ್ಧತಿ, ಮತ್ತು ಅವ್ರು ಎಕ್ಸಸೈಸ್ ಇಲ್ದಿರೋದು. ಸ್ಕೂಲು ಕಾಲೇಜುಗಳಲ್ಲಿ ನೀವು ನೋಡಿದಾಗ ಇಷ್ಟಿಷ್ಟು ಬ್ಯಾಗ್ ಎತ್ಕೊಂಡು ಹೋಗ್ತಾರೆ. ಅದು ಬೇಕಾಗಿಲ್ಲ. ಅದು ಲಿಮಿಟೆಡ್ ಬ್ಯಾಗ್ ತೊಗೊಂಡೋದ್ರೆ ಸಾಕು. 5 kg 10 kg 15 kg ತೊಗೊಂಡೋದ್ರೆ ಬೆನ್ನು ಶುರು ಆಗದಿರಿ ಇನ್ನೇನಾಗುತ್ತೆ? ನಾವು ಮುಂದಿನ ದಿನಗಳು ಅದೇ ಬರೋದು ಎಲ್ಲರಿಗೂ. ಓಕೆ, ಇದನ್ನು ತಡೆಗಟ್ಟಬೇಕಂದ್ರೆ ಏನು ಮಾಡಬೇಕು ಯುವ ಜನತೆ ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಬೇಕು, ಆಮೇಲೆ ಲೈಟ್ ಎಕ್ಸಸೈಸ್ ಮಾಡಬೇಕು. ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ, 5 ವರ್ಷ 6 ವರ್ಷದ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ ಎಕ್ಸಸೈಸು, ಅಷ್ಟೇ ಮಾಡಬೇಕಾಗಿರೋದು. ನನಗೆ ಜಾಸ್ತಿ ಆಗಿದೆ, ನಾನು ಬೆಟ್ಟ ಹತ್ತಬೇಕು, ಗುಡ್ಡ ಇಳಿಬೇಕು, ಇದೆಲ್ಲ ಮಾಡೋಕ್ಕೆ ಹೋದರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಆಹಾರ ಪದ್ಧತಿ ಸರಿಯಾಗಿರಬೇಕು. ಏನೇ ತಿಂದರೂ ನೀವು ಒಂದು ತುತ್ತು ಅನ್ನ ಊಟ ಕಮ್ಮಿ ಮಾಡಿ. ನಾನು ಹೇಳ್ತಾರೆ 30 ವರ್ಷ ಮೇಲ್ಪಟ್ಟವ್ರಿಗೆ ಒಂದು ತುತ್ತು ಅನ್ನ ಊಟ ಕಮ್ಮಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ರೋಗಗಳು ಅದರಲ್ಲೇ ಕಂಟ್ರೋಲ್ ಬಂದ್ಬಿಡ್ತದೆ. ಕೆಲವರು ಈಗ ತುಂಬ ದಪ್ಪ ಆಗಿರ್ತಾರೆ, ಅಂಥವರಿಗೆ ಕೆಲವು ಸಂದರ್ಭದಲ್ಲಿ ಬೆನ್ನು ನೋವು ಕಂಡು ಬರುತ್ತೆ. ಈ ದಪ್ಪ ಫ್ಯಾಟೇ ಅದಕ್ಕೆ ಏನಾದರೂ ಕಾರಣ ಆಗಿದೆ? ಫ್ಯಾಟಿಗೂ ಬೆನ್ನು ನೋವು ಬರೋದಿಲ್ಲ, ಸೊಂಟಕ್ಕೂ ಬೆನ್ನು ನೋವು ಬರುತ್ತೆ. ನಮ್ಮ ಔಷಧಿ ಕುಡಿದ್ರೆ ಸರಿ ಹೋಗುತ್ತೆ. ನಮ್ಮ ಔಷಧಿ ಹೌದು. ನಿಸರ್ಗ ಆಯುರ್ವೇದಿಕ್ನು ನಾನು ಮಾಡಿರೋದು ಹಾರ್ಟ್ ಕೇರ್ ಔಷಧಿ. ಒಂದೇ ಒಂದು ಔಷಧಿ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥದ್ದು, ಪ್ರತಿಯೊಬ್ಬರು ಕುಡಿಬೇಕಾಗಿರುವಂಥದ್ದು. ಪ್ರತಿದಿನ ಕುಡಿದು ಬಿಟ್ರೆ ನಿಮಗೆ ರೋಗಗಳೇ ನಿವಾರಣೆ ಆಗುತ್ತದೆ. ಅದೇ ನಿಮಗೆ ಕಾಯಿಲೆ ಇರಲಿ ಇಲ್ಲದೇ ಇರಲಿ ಪ್ರತಿನಿತ್ಯ ಕುಡಿಬೇಕು ಅಂತ. ಕಾಯಿಲೆ ಇದ್ದವರು ಕುಡಿಲೇಬೇಕು. ಬೈಪಾಸ್ ಸರ್ಜರಿ ಆದವರು ನಮ್ಮ ಔಷಧಿ ಕುಡಿಬೇಕು, ಬೈಪಾಸ್ ಆದವರು ಕುಡಿಬೇಕು, ಆಗದೆ ಇದ್ದವರು ಕುಡಿಬೇಕು. ನಾಳೆ ಆಗುತ್ತೆ ಅನ್ನೋರು ಬೇಕಾಗಿಲ್ಲ, ನಮ್ಮ ಔಷಧಿ ಕುಡಿದ್ರೆ ಗುಣ ಆಗ್ತಾರೆ. ಎಸ್ ಡಾಕ್ಟರ್, ಇದುವರೆಗೆ ಸಾಕಷ್ಟು ವಿಚಾರ ನೀವು ಮಾತಾಡಿದ್ರಿ. ಇವತ್ತು ನಮ್ಮ ಖುಷಿಯಿಂದ ನಾವು ಇರಬೇಕಂದ್ರೆ ನಮ್ಮ ಹೃದಯ ಕೂಡ ಇವತ್ತು ಖುಷಿಯಾಗಿರುತ್ತೆ ಅಂತ ಒಂದು. ಇನ್ನೊಂದು, ನಾವು ಆರೋಗ್ಯವಾಗಿ ನಡೆದಾಡ್ಕೊಂಡು ಖುಷಿಯಾಗಿರಬೇಕು ಅಂತ ಅಂದರೆ ನಮ್ಮ ಕಾಲು ಸರಿ ಇರಬೇಕು. ವೆರಿಕೋಸ್ ವೇನ್ಸಿಂದ ನಾವು ಮುಕ್ತಿ ಹೊಂದಬೇಕಾಗುತ್ತೆ. ಜೊತೆಗೆ ಇನ್ನೊಂದು, ನಮ್ಮ ಸ್ಪೈನಲ್ ಕಾರ್ಡ್ ಬಹಳ ಮುಖ್ಯವಾಗಿ ಇವತ್ತು ಎಲ್ಲರಿಗೂ ಕಂಡುಬರ್ತಿರುವಂಥದ್ದೇ ಅದೇ ಸಮಸ್ಯೆ. ಅದೆಲ್ಲರಿಂದ ಮುಕ್ತಿಯಾಗಿ ಒಂದು ಆರೋಗ್ಯಕರವಾದಂಥ ಜೀವನವನ್ನು ಪ್ರತಿಯೊಬ್ಬರು ಇವತ್ತು ನಡೆಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಜೊತೆಗೆ ನಿಮ್ಮ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ಹಾಗೂ ರಿಸರ್ಚ್ ಸೆಂಟರ್ನಲ್ಲಿ ಇರುವಂತಹ ಔಷಧಿಯನ್ನು ನೀವು ತೆಗೆದುಕೊಂಡ್ರೆ ನಮಗೆ ಇರುವಂತಹ ಕಾಯಿಲೆ ವಾಸಿಯಾಗೋದ್ರ ಜೊತೆಗೆ ಮುಂದೂ ಕೂಡ ಕಾಯಿಲೆ ಬರಲ್ಲ ಅನ್ನೋದನ್ನ ನೀವು ಹೇಳಿದ್ರಿ. ದೃಢಪಡಿಸಬಹುದು. ಎಸ್, ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ.
ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ರಲ್ಲ ನಮ್ಮ ಒಂದು ಹೃದಯ ಆಗಿರ್ಬೋದು, ಜೊತೆಗೆ ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಇದ್ರ ಮೂರರ ಬಗ್ಗೆ ಇವತ್ತು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಿಮಗೆ ಸಾಕಷ್ಟು ವಿಚಾರವನ್ನು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನೀವು ಈ ಥರ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಇದ್ಯಾವುದು ಬಳಲ್ತಾ ಇಲ್ಲ, ನಾವು ಆರೋಗ್ಯವಾಗಿ ಇದ್ದೀವಿ ಅಂದರೆ ಇನ್ನು ಮುಂದೆನೂ ಕೂಡ ನೀವು ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಕೂಡ ಈ ಒಂದು ಔಷಧಿಯನ್ನು ತೆಗೆದುಕೊಳ್ಬೋದು. ಹಾಗೆ ನೀವು ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಸ್ಕ್ರೀನ್ನಲ್ಲಿ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಔಷಧಿಯನ್ನು ಕೂಡ ನೀವು ತೆಗೆದುಕೊಳ್ಬೋದು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ.